ನೀನ್ ಅವನನ್ನ ಏನಂತ ಕರ್ದೆ? ಅವನೊಬ್ಬ ದೊಡ್ಡ ಮೂರ್ಖ ಕಣೆ, ಫೂಲ್. ಅವನೇ ನನಗೆ ಫೋನ್ ಮಾಡಿ ಆಮೇಲೆ ಫೋನೇ ಮಾಡಿಲ್ಲ ಅಂತಾನೆ. ನೀನ್ ಅವನಿಗೆ ಮೂರ್ಖ ಅಂದೆ ಅಲ್ವಾ? ನಾನು ಈಗ ಯಾವಾಗ ಆಂಟಿಗೆ ಹೇಳ್ತೀನಿ. ಯಾಕೆ? ಆಂಟಿ ಹೇಳಿದ್ರು ಯಾರಾದ್ರೂ ಮೂರ್ಖ ಅಂದ್ರೆ ನನಗ್ ಬಂದ್ ಹೇಳು, ನಾನು ಹಿಂಗ್ ಜಾತ್ರೆಯಲ್ಲಿ ಸಿಲ್ಕ್ ಲಂಗ ಕೊಡಿಸ್ತೀನಿ ಅಂತ. ನಾನ್ಸೆನ್ಸ್, ನಿಂಗೆಲ್ಲಾದ್ರೂ ತಲೆ ಕೆಟ್ಟಿದ್ಯಾನೆ? ನೀನೇನಾದ್ರೂ ಹೋಗಿ ಅತ್ತಿಗೆ ಹೇಳ್ತು ಅಂದ್ರೆ ಆಮೇಲೆ ಜಾಣೇಶನ್ ಜೊತೆ ಈ ಮನೆ ಕಾಯಕ್ ನನ್ನ ಇರ್ತಾರೆ. ನಿನ್ ಜೊತೆ ನಾನೇ ಜಾತ್ರೆಗೆ ಬರಕ್ಕಾಗಲ್ಲ. ಹೌದಲ್ವಾ? ಹಾಗಾದ್ರೆ ನಾನ್ ಬೇರೆ ಯಾರಿಗೂ ಹೇಳಲ್ಲಪ್ಪ. ಸ್ಲೇಟ್ ಯಾವತ್ತಾದ್ರೂ ಬಳಪ ಬಿಟ್ಟು ದೂರ ಇರುತ್ತಾ? ಸೂಜಿ, ಈಗ ಯಾರ ಕೈಲಿ ಅವನು ಮೂರ್ಖ ಅಂತ ಹೇಳಿಸಬಹುದೇ? ಅವನಿಗೆ ಅವನೇ ಮೂರ್ಖ ಅನ್ಕೊಂಡ್ಬಿಟ್ರೆ? ಅವನ್ ಇಲ್ಲೇ ಇರ್ತಾನೆ, ಅವನಷ್ಟಕ್ಕೆ ಅವನೇ ಮೂರ್ಖ ಅನ್ಕೊಂಡ್ರೆ ಏನೇ ಪ್ರಯೋಜನ? ಸನಿಹಕ್ಕೆ ಬನ್ನಿ ಬನ್ನಿ. ಎನ್ನ ಮೇಲ್ ಬಾಯಿಲೆ. ಏನೇ ಇದೆಷ್ಟು ಹೇಳು? 3. ಖರ್ಜುರದ ಮೊದಲೇ ಅಕ್ಷರ ಏನ್ ಹೇಳ? ಎರಡು ಸೆಟ್ ಓದಿದ್ರೆ ಏನಾಗುತ್ತೆ? ಅಷ್ಟು ಗೊತ್ತಾಗಲ್ವಾ? ಹೇಳೆ ಹೇಳೆ. ಹಾಡು ಹೇಳ್ಬಿಡ್ವೆ. ಎರಡು ಸೇರ್ಸಿ ಓದಿದ್ರೆ ಏನಾಗುತ್ತೆ ಹೇಳು? ಹೇಳೆ ಪ್ಲೀಸ್. ಈಗೇನು ನೀನ್ ಹೇಳ್ತೀಯೋ ಇಲ್ವಾ? ನನ್ನ ನಿಂತರ ಬುದ್ಧು ಅನ್ಕೊಂಡ್ಯಾ? ನಾನ್ ಜಾತ್ರೆಗೆ ಹೋಗಿ ಬಂದ್ಮೇಲೆ ಆಮೇಲೆ ಹೇಳ್ತೀನಿ. ಪಲ್ಲಿ ಈ ಕಸದ ಬಟ್ಟೆ ಲೌಲ್ನ ತುಂಬಿಕೊಂಡು ಆಚೆ ಬಿಸಾಕು. ಸೂಜಿ ಬಗ್ಗೆ ಅಷ್ಟೇ. ಈ ಜಾತ್ರೆ ವಿಷಯ ಹಾಳಾಗಿ ಹೋಗ್ಲಿ. ನಾವೇ ಇವಿಬ್ರು ಮೂರ್ಖ ಅಂದ್ಬಿಟ್ಟು ಎಲ್ರು ಮನೆಯಿಂದ ಆಚೆ ಕಳಿಸಿ ನಾವೇ ಇಲ್ಲಿ ಇದ್ಬಿಟ್ರೆ? ಹೌದಲ್ವಾ? ಐಡಿಯಾನು ಚೆನ್ನಾಗಿದೆ. ಅದೇ ಜಾಣೇಶ ಇರ್ತಾನಲ್ಲ. ನೋಡಬಿಟ್ಟಲ್ಲ, ನಿನ್ಗೆ ಎಚ್ಚರಿಸ್ತಾ ಇದ್ದೀನಿ. ಜಾಣೇಶ 100% ಅದೇ, ಅದ್ರಲ್ಲಿ ಡೌಟ್ ಇಲ್ಲ. ಹಾಗಂತ ನಾವಿಬ್ರು ಆ ಪದಾನ್ ಬಳಸಿ ಸಿಕ್ಕಾಕೋಬಾರ್ದು. ಕುತ್ಕೊಳ್ಳಲೇ, ಅದ್ ನನಗೂ ಗೊತ್ತು. ಆದ್ರೆ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಜಾತ್ರೆಗೆ ಹೋಗೋ ದಿನ ಹತ್ರ ಬರ್ತಾ ಇದೆ. ಈಗ ಆ ಪದನ್ ಯಾರೂ ಬಳಸಿಲ್ಲ ಅಂತಂದ್ರೆ ಆ 3 ಜೊತೆ ಮನೇಲಿ ಯಾವ ಕೋತಿ ಇರುತ್ತೆ ಹೇಳು? ಡಾಕ್ಟ್ರೆ, ವಿಷಯ ನನಗೂ ಗೊತ್ತಾಯ್ತು. ನಾನು ಆ ಪದ ಬಳಸಿದ್ರೆ ನೀವು ನನ್ನನ್ನ ಜಾತ್ರೆ ಕರ್ಕೊಂಡು ಹೋಗ್ತೀರೋ ಅಥವಾ ಇಲ್ಲ ಬಿಟ್ಟು ಹೋಗ್ತೀರೋ? ಅದು ಹೇಗಾಗುತ್ತಲೇ? ಕಾನೂನು ಅಂದ್ಮೇಲೆ ಕಾನೂನು. ಹಾಳಾಗೋಗ್ಲಿ, ಆ ಪದನ ನೀನೇ ಹೇಳ್ಬಿಡು, ನಾವೆಲ್ಲ ಜಾತ್ರೆಗೆ ಹೋಗ್ತೀವಿ. ಅಯ್ಯೋ, ಅದೆಲ್ಲ ನನಗೆ ಯಾಕೆ ಡಾಕ್ಟ್ರೆ? ಆ ಪದ ನಿಮಗೆ ಸರಿ. ಗಣೇಶ, ಯಾಕೆ ಬಳಸ್ತಿದ್ಯಾ? ಸ್ವಲ್ಪ ದುಡ್ಡು ಕೊಟ್ರೆ ಹೇಳ್ತೀನಿ ಇಟ್ಕೊಂಡ್ರೆ. ದುಡ್ಡನ್ನ ಆಮೇಲೆ ಕೊಡೋದಾಗುತ್ತೆ. ಯಾಕೆ ಅಳ್ತಿದ್ಯಾ? ಯಾರು ಏನಂದ್ರು ಅದನ್ನ ಮೊದ್ಲು ಹೇಳು. ನಂಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಕಡ್ಡಿಯಕ್ಕ ಬುಡ್ಡಿಯಕ್ಕ ಎಲ್ರು ನನ್ನನ್ನ ಜಾಣ ಜಾಣ ಅಂತ ಕರೀತಾ ಇದ್ದಾರೆ. ಹೌದು, ನೀನು ಜಾಣನೇ ಕಣಪ್ಪ. ಇಡೀ ಪ್ರಪಂಚಕ್ಕೆಲ್ಲ ನೀನೊಬ್ಬನೇ ಜಾಣ. ಅದು ನನ್ಗೂ ಗೊತ್ತಿಟ್ಕೊಂಡ್ರೆ. ಆದ್ರೆ ಜಾಣ ಜಾಣ ಅಂತ ಪುನಃ ಪುನಃ ಕರೆಯೋದ್ರಿಂದ ಏನೋ ಒಂಥರ ಮುಜುಗರ ಆಗುತ್ತೆ. ಈ ಪದಗಳನ್ನೆಲ್ಲ ಎಲ್ಲೋ ಕಲ್ತೆ? ಸಂಜೆ ಕಾಫಿ ಟೇಬಲ್ ಹೇಳ್ತೀನಿ ಫಾದರ್. ಡಾಕ್ಟ್ರೆ, ನೀವು ಬೇಕು ಅಂತಾನೆ ಇವ್ರು ಬೈದಿರೋ ಪದ ಮುಚ್ಚಿಡೋಕೆ ಇವನನ್ನ ಜಾಣ ಜಾಣ ಅಂತ ಕರಿತಾ ಇದೀರಿ, ಹೌದು ತಾನೆ? ಏನೋ ಒಂದ್ ಕರೆದ್ರಾಯ್ತು. ನನ್ ಕಷ್ಟ ನನಗೆ. ಈಗ ನಾನು ಏನು ಮಾಡ್ಲೋ? ಡಾಕ್ಟ್ರೆ, ನೀವೇ ಯಾಕೆ ಒಂದು ಸಾರಿ ಆ ಪದನ ಹೇಳ್ಬಾರ್ದು? ಆ ತರ ಹೇಳಿದ್ರೋನು ಈ ಜಾಣೇಶನ್ ಜೊತೆ ಮನೇಲಿ ಬಿದ್ದಿರ್ಬೇಕಾಗತ್ತೆ. ಸುಮ್ಮನೆ ಟೆನ್ಷನ್ ಆಗ್ಬೇಡ, ನಾನ್ ಮಾತಾಡ್ತೀನಿ ಇರೋ. ಗೋವಿಂದ, ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಆ ಪದನ ಹೇಳ್ಬಿಟ್ಟು ನೀನು ಜಾಣೇಶನ್ ಜೊತೆ ಮನೇಲೆ ಇದ್ಬಿಡ. ಡಾಕ್ಟ್ರೆ, ನೀವು ನನಗೆ ಕೊಡಬೇಕಾದ 2 ವರ್ಷದ ಬೋನಸ್ ಕೊಡ್ತೀನಂದ್ರೂ ಸಹ ನಾನು ಈ ಟವಲ್ನ ಹೂ ಅಂತ ಕರೆಯಲ್ಲ. ಬಿಟ್ಟಲ್ಲ, ಜಾಣೇಶನ್ ಕರೆಯಪ್ಪ ಗೋವಿಂದನೂ ಬರ್ಲಿಲ್ಲ, ಅವನು ಬರ್ಲಿಲ್ಲ. ಏನೋ ಕಥೆ ಇದು? ಸುಮ್ಮನೆ ಇರಪ್ಪ, ಅವ್ನು ಬರ್ತಾನೆ. ಒಳ್ಳೆ ಆಚೆ ಬಿಡ್ದಂಗ ಆಡ್ಬೇಡ. ಜಾಣೇಶಿಗೆ ಬಾ ಅಂತ ಹೇಳಿದೀನಿ, ಇನ್ನೇನು ಬಂದ್ಬಿಡ್ತಾನೆ. ಡಾಕ್ಟ್ರೆ, ನಾವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಹೇಳಪ್ಪ. ಇದೇ ಕಸರತ್ನ ತಾವು MBBS ಓದುವಾಗ ಹಾಕಿದ್ದಿದ್ರೆ MBBS ಮುಗಿಸೋದಕ್ಕೆ 11 ವರ್ಷ ಬೇಕಾಗಿರ್ಲಿಲ್ಲ. ನೀನು ಒಂದು ಮಾತಾಡಿದೆ ಅಂತಂದ್ರೆ ನಮ್ಮ ಮನೆ ಕಾಂಪೌಂಡ್ಗೆ ಬೆಳ್ಳಿ ತಟ್ಟು ಬಿಡಿವೆ. ಅರ್ಥವ ಆಯ್ತು ಬಿಡಿ. ಗೋವಿಂದ, ಅವ್ನು ನೆಮ್ಮದಿಯಾಗಿ ಇರೋದು ನಿನ್ಗೆ ಇಷ್ಟ ಇಲ್ವೇನೋ? ಅವ್ನು ಏನೋ ನಿನ್ಗೆ ದ್ರೋಹ ಮಾಡಿದ್ದಾನೆ. ಊಟ ಕೊಡ್ತಿಲ್ವಾ? ಬಟ್ಟೆ ಕೊಡ್ತಿಲ್ವಾ? ಸಂಬಳ ಕೊಡ್ತಿಲ್ವಾ? ನಿನ್ಗಷ್ಟೇ ಅಲ್ಲ ಕಣೋ, ನನ್ಗೆ ಕೊಡ್ತಿಲ್ವಾ? ನನ್ ಕಷ್ಟಕ್ಕಾಗಿಲ್ವಾ? ನನ್ಗೆ ಎಷ್ಟು ಸಾರಿ 7,000 ರೂಪಾಯಿ ಕೊಟ್ಟಿದ್ದಾನೆ. ಈ ಕೇಳಕ್ ಮುಂಚೆ ಅವನೇ ಕೊಡ್ತಾರೆ ಗೊತ್ತಾ? ಅಭಿನಯ ಸಾಕು, ಸುಮ್ಮನೆ ಇರೋ. ಏನ್ ಕೊಟ್ಬೋದ್ರು ಕರೆದಿದ್ದು? ಅವನು ಯಾವನ ಗಾಡ್ಬಾರ್ದ? ಅವನು ಬರೀ ಕಾಂಪೌಂಡರ್ ಅಷ್ಟ. ಕೊಟ್ಕೊಬೇಡಿ ಯಜಮಾನ್ರೆ, ಏನು ಅಂತ ಹೇಳಿ. ಹೋಗಿ ನಿಮ್ ಮೇಡಮ್ ಹೇಳು, ಹೊರಗಡೆ ಜನ ಕಾಯ್ತಿದಾರೆ, ಬಂದು ಭಾಷಣ ಮಾಡ್ಬೇಕಂತೆ ಅಂತ. ಜನಗಳೇ ಇಲ್ಲ. ಅವ್ರು ಮೇಕಪ್ ಮಾಡ್ಕೊಂಡು ಮೈಕ್ ಇಟ್ಕೊಂಡು ಬರೋಷ್ಟೊತ್ತಿಗೆ ಬರ್ತಾರೆ. ಡಾಕ್ಟ್ರೆ, ನಾವು 3 ಒಂದೇ ಪಾರ್ಟಿ ಆಗಿರೋದ್ರಿಂದ ಈಗ ಅವ್ರನ್ನ ಸೋಲ್ಸೋದು ಬಹಳ ಸುಲಭ ಆಗುತ್ತೆ. ನೀ ಸುಮ್ಮನೆ ನಿಂತ್ಕೊಪ್ಪ. ನಾನ್ ಭಾಷಣ ಮಾಡ್ಬೇಕೇನು? ನಮಸ್ಕಾರ ನನ್ನ ಪ್ರೀತಿಯ ಮತ ಬಾಂಧವರೇ. ಭಾಷಣ ಶುರು ಮಾಡೋಕ್ಕೂ ಮುಂಚೆ ನಾನು ಜನಸಾಗರವನ್ನ ನೋಡ್ಬಿಟ್ರೆ
ಭಾವೋದ್ವೇಗಕ್ಕೆ ಒಳಗಾಗ್ಬಿಡ್ತೀನಿ. ಆಮೇಲೆ ಏನ್ ಮಾತಾಡ್ಬೇಕು ಅಂತಾನೆ ನನಗೆ ಗೊತ್ತಾಗೋದಿಲ್ಲ. ನಾನೇನಾದ್ರೂ ಭಾಷಣ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ನಿಮ್ಮೆಲ್ರಿಗೂ ನಿರಾಸೆ ಆಗೋದು ಖಂಡಿತ. ಅದಕ್ಕೆ ಭಾಷಣದ ಮೊದಲೆರಡು ಮಾತುಗಳನ್ನ ನಾನು ತಲೆ ತಗ್ಸಿಯೇ ಆಡ್ತೀನಿ. ಆ ನಂತರ ನಿಮ್ಮೆಲ್ರದ್ದು ನೋಡ್ತೀನಿ. ಸರಿನಾ? ಥ್ಯಾಂಕ್ ಯು. 1 2 3 1 2 3 1 2 3. ನೀವು ಎಷ್ಟು ಬೇಕಾದ್ರೂ ಟೆಸ್ಟ್ ಮಾಡಿ, ಆದ್ರೆ 1 2 3 ಅಂತ ಲೆಕ್ಕ ಮಾತಾಡ್ಬೇಡಿ. ಲೆಕ್ಕದಲ್ಲಿ ನಾನು ಸ್ವಲ್ಪ ಹಿಂದೆ. ನಿಂತ್ಕೊಳ್ಳೋ. ಮಹಿಳೆಯರೇ ಮತ್ತು ಮಹನೀಯರೇ, ನನ್ನ ಭಾಷಣ ಕೇಳೋಕೆ ನೀವೆಲ್ಲರೂ ಇಲ್ಲಿ ನೆರೆದಿರೋ ವಿಷಯ ಕೇಳಿ ನಂಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ದಡ್ಡಿಗೆ ಜನನೇ ಇಲ್ಲ ಅಂತ ಗೊತ್ತೇ ಆಗ್ತಿಲ್ಲ. ಮಾತಾಡಿ ಎಲ್ಲೋ ಒಂದ್ ಕಡೆ ಜಾಣೇಶನ್ ನಮ್ಮೂ ಅಂತ ಬೈದೇ ಇರ್ತಾರ, ಸಿಕ್ಕಾಕೊಳ್ದೇ ಇರ್ತಾರ. ನಮ್ಮಲ್ಲಿ ಸಾಕ್ಷರತೆ ತರಬೇಕು, ಕಾನೂನು ವ್ಯವಸ್ಥೆ ಚೆನ್ನಾಗಾಗ್ಬೇಕು, ಎಲ್ರಿಗೂ ಸಾಲಗಳು ಸಿಗ್ಬೇಕು, ಜನಸಂಖ್ಯಾ ನಿಯಂತ್ರಣ ಆಗ್ಬೇಕು. ಅಷ್ಟಲ್ಲ, ಮೈಕ್ಗಳಿಗೆ ಪಾಲಿಶ್ ಹೊಡಿಸ್ಬೇಕು. ಹೌದು ಮಹಾಜನಗಳೇ, ಮೈಕುಗಳಿಗೆ ಪಾಲಿಶ್ ಹೊಡಿಸ್ಬೇಕು. ಮೇಡಮ್, ಯಾರಿದ್ದಾರೆ ಅಂತ ಭಾಷಣ ಮಾಡ್ತಾ ಇದ್ರೆ? ಇಲ್ಲಿ ಸುತ್ತಮುತ್ತ ಸಾಕಷ್ಟು ಜನ ನನ್ನ ಭಾಷಣ ಕೇಳ್ತಾ ಇದಾರಲ್ಲ. ಯಾರಿದ್ದಾರೆ ಮೇಡಮ್ ಇಲ್ಲಿ? ಯಾರು ಇಲ್ವಲ್ಲ. ನಾನ್ ತಲೆ ತಗ್ಸಿ ಭಾಷಣ ಮಾಡ್ತಿದೀನಿ ಅಂತ ತಮಾಷೆ ಮಾಡ್ಬೇಡಿ. ನನ್ನ ಜನಪ್ರಿಯತೆ ಭಾಷಣ ಕೇಳಿ ನಿಮ್ಗೆ ಹೊಟ್ಟೆವ್ರಿ. ಇಲ್ಲಿ ಯಾಕೆ ಬಂದಿದ್ದು ಅಂತ ಹೇಳಿ. ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು. ಸ್ವಲ್ಪ ಸಾಲಾಗಿಲ್ಲ ಸಿಗುತ್ತೇನೋ ಅಂತ ಬಂದ್ವಿ. ಸಾಲನೂ ಇಲ್ಲ, ಗೀಲನೂ ಇಲ್ಲ. ಭಾಷಣ ಮಾಡ್ತೀನಿ, ಬೇಕಾದ್ರೆ ಕೇಳಿಸ್ಕೊಂಡು ಹೋಗಿ. ನಿಮ್ ಭಾಷಣ ಯಾರಿಗ್ರಿ ಬೇಕು? ಇಲ್ಲಿ ಯಾವ ಜನಗಳೇ ಸೇರಿಲ್ಲ. ಹೊಳ್ರಿ ನೀವಿಲ್ಲಿಂದ. ಜಾಣೇಶ, ಇಲ್ಲಿ ಜನಗಳು ಸೇರಿದ್ದಾರೆ ಅಂತ ನಿಂಗೆ ಯಾರೋ ಹೇಳಿದ್ದು? ನಾನೇ ಹೇಳಿದ್ದು. ನೀನ್ ಇದೆಯಲ್ಲ, ಕತ್ತೆ, ಕೋತಿ, ಹಂದಿ, ಗೂಬೆ. ಹೋಗಿ, ಇನ್ನು ಸತ್ಯತೆ ಹೋಗಿ. ಇನ್ನು ಉತ್ತಮವಾದ ಪದಗಳನ್ನು ಉಪಯೋಗಿಸಿ ಉಪ್ಪಿನಕಾಯಿ ಹಾಕಿ. ಮೇಡಮ್, ನೀವ್ ಯಾಕೆ ಒಗ್ಗರಣೆ ಹಾಕ್ತಾ ಇದ್ದೀರಾ? ಮೇಡಮ್, ನಾನ್ ಮಾಡಿರೋ ತಪ್ಪಿಗೆ ಒಂದೇ ಒಂದ್ ಸರ್ತಿ ಮೂರ್ಖ ಅಂತ ಕೈವಿ. ಹೌದು ಚಿನ್ನ, ಆದ್ರೆ ಕರೆದು ಹುಡುಗರು ನಾನು ಅವನ್ನ ಏನ್ ಬೇಕಾದ್ರೂ ಬೈತೀನಿ, ಆದ್ರೆ ಆ ಪದ ಮಾತ್ರ ಉಪಯೋಗಿಸೋದಿಲ್ಲ. ಮನೆಗೆ ಹೊಸ ಇನ್ಸ್ಪೆಕ್ಟರ್ ಬರ್ತಾ ಇದ್ದಾರೆ. ಹೊಸ ಇನ್ಸ್ಪೆಕ್ಟ್ರಾ? ಎಲ್ಲರ ಕಾಲಕ್ಕೂ ಬೀಳ್ತೀನಿ. ಯಾರಾದ್ರೂ ಒಬ್ರು ದಯವಿಟ್ಟು ನನ್ನ ಮೂರ್ಖ ಅಂತ ಕರೀರಿ. ಸೋಮನೆ ಇರ್ರಿ ನೀವು. ಇವನು ಎಂಥ ಕೆಲಸ ಮಾಡಿದಾನೆ ಗೊತ್ತಾ? ಇನ್ಸ್ಪೆಕ್ಟ್ರೆ, ನಾನು ಸಮಾಜ ಸೇವಕಿ ಲಲಿತಾಂಬ. ನನ್ನ ನಂಬಿ ಪ್ಲೀಸ್ ಹೇಳಿ, ಏನ್ ಮಾಡಿದ್ದಾನೆ ಅವನು? ನೋಡಿ, ಇವನಿಗೆ ನಂಬರ್ಗಳನ್ನ ಕಂಡ್ರೆ ಆಗೋಲ್ಲ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ಇವನು ರಸ್ತೆನಲ್ಲಿ ಹೋಗ್ತಾ ಇದ್ದಾನೆ, ಕಾರ್ ನೋಡಿದಾನೆ, ಆ ಕಾರಲ್ಲಿದ್ದ ನಂಬರ್ ಪ್ಲೇಟ್ ನ ಕಿತ್ತು ಬಿಸಾಕಿದ್ದಾನೆ. ಅದು ನಮ್ಮ ಕಮಿಷನರ್ ಕಾರು. ಅವರು ಸಿವಿಲ್ ಡ್ರೆಸ್ ಹಾಕೊಂಡು ಪಾಪ ಸರ್ಕಾರಿ ತರಕ್ಕೆ ಅಂತ ಕಾರ್ನಲ್ಲಿ ಹೋಗ್ತಾ ಇದ್ದಾರೆ. ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ಅವ್ರನ್ನ ಹಿಡಿದು ಕಮಿಷನರ್ ಅಂತ ಗೊತ್ತಿಲ್ಲದೆ ಅವ್ರಿಗೆ ಫೈನ್ ಹಾಕ್ಬಿಟ್ಟಿದ್ದಾರೆ. ಆಮೇಲೆ ನೋಡಿ, ನಮ್ಮ ಕಮಿಷನರ್ ನನಗೆ ಫೋನ್ ಮಾಡಿ ಅಕ್ಕ ಮಕ್ಕ ಹೋಗುದ್ರು ಮುಖ ತೊಳ್ಕೊಳಕ್ಕೆ ನೀರೇ ಬೇಕಾಗಿಲ್ಲ, ಸೋಪಿನವರೇ ಸಮೇತ ಹೋಗಿದ್ದಾರೆ. ಈಗ ನಾನು ಇಲ್ಲಿಗೆ ಬಂದಿರೋದು ಇಂಥವನ್ನ ಏನ್ ಅನ್ನಬೇಕು ಅಂತ ನೀವೆಲ್ಲ ಪ್ರಾಮಾಣಿಕವಾಗಿ ಹೇಳಬೇಕು. ನೋಡಿ, 2 ನಿಮಿಷ ಕಾಲಾವಕಾಶ ಕೊಡ್ತೀನಿ. ಎಲ್ಲರೂ ಕರೆಕ್ಟ್ ಆಗಿ ಹೇಳ್ಬಿಡ್ಬೇಕು. ಇಲ್ಲ ಅಂತಂದ್ರೆ ಬೆಂಡೆತ್ತಿ ಬಟಾಸ್ ಮಾಡಿ ಬಳ್ಳಾರಿ ಜಾಯಲಿ ಕಾಡಿಸ್ಬಿಡ್ತೀನಿ. ನಿಮ್ಗೆ ಏನಂತದ್ದು ನಿಜ ಹೇಳ್ಬಿಡಿ. ಅಕಸ್ಮಾತ್ ನೀವು ಜೈಲ್ಗೆ ಹೋಗಿ ಜನಗಳಿಗೆ ವಿಷಯ ಗೊತ್ತಾದ್ರೆ ಅನ್ಯಾಯವಾಗಿ ನಿಮ್ ಬಗ್ಗೆ ಅಪಪ್ರಚಾರ ಮಾಡ್ಕೊಳುತ್ತೆ. ಮೇಡಮ್, ಅದೇನಿದೆ ಅಂತ ಸರಿಯಾಗಿ ಹೇಳ್ಬಿಡಿ. ಜಾತ್ರೆಗಿಂತ ನಮ್ಗೆ ಜನಪ್ರಿಯತೆ ಮುಖ್ಯ. ಈಗ ನಿಮಗೆ ಕೊಟ್ಟಿದ್ದ ಕಾಲಾವಕಾಶ ಮುಗಿದೋಗಿದೆ. ಈಗ ನಾನು ಪ್ರಾರಂಭ ಮಾಡ್ತೇನೆ. ದೀಪಾವಳಿ ಹೂಕುಂಡ, ಇವನನ್ನೇನ್ ಅನ್ಬೇಕು? ನನ್ಗೆ ಇವನ ನೋಡಿದ್ರೆ ಏನನ್ಸುತ್ತೆ ಅಂದ್ರೆ ಇವನೊಬ್ಬ ಮೂರ್ಖ. ನೀನ್ ಹೇಳಪ್ಪ, ರಾಜ ರಾಣಿ ರೋರರ್ ರಾಕೇಶ್. ನನ್ಗೆ ಸೂಜಿ ಹೇಳಿದಾಗೆ ಅವ್ನು ಮೂರ್ಖ. ನೀವಿಬ್ರು ಬಚಾವಾಗಿದ್ದೀರಾ. ನೀವೇನ್ರಿ ಕನ್ನಂಬಾಡಿ ಕಟ್ಟೆ? ಹಾಗೆಲ್ಲ ಕರಿಬಿಡಿ, ನಂಗೆ ಒಂಥರ ಸಂಕೋಚ ಆಗುತ್ತೆ. ನಾನೇನು ಹೇಳಕ್ಕಾಗತ್ತೆ ಸರ್, ಅವನು ಮೂರ್ಖ. ಬಿಡಿ ರವೆ ಮುಂಡೆ ನೀನು. ಸರ್, ಅವನು ಮೂರ್ಖನೇ. ವೆರಿ ಗುಡ್. ನೀವು 4 ಜನನು ಜಸ್ಟ್ ಬಳ್ಳಾರಿ ಬಸ್ ಇಂದ ಮಿಸ್ ಆಗ್ಬಿಟ್ರಿ. ನೀವ್ ಹೇಳ್ರಿ, ಸಮಾಜ ಸೇವಕಿ ಸೇವಾಂಬ. ಸೇವಾಂಬ ಅಲ್ಲ ಸರ್, ಲಲಿತಾಂಬ. ಅವನು ಅದೆಲ್ಲ ಅನ್ಸುತ್ತೆ. ನಿಮ್ಮನ್ನ ಸ್ಲೀಪರ್ ಕೋಚ್ ಬಸ್ಸಲ್ಲೇ ಬಳ್ಳಾರಿ ಕಳಿಸ್ತೀನಿ ಬೇರೆ. ಅವ್ನು ಮೂರ್ಖ ಸರ್. ಅಂಕು ಡೊಂಕಾಗಿ ನಿಂತಿರುವ ಮಂಡ್ಯದ ಸಿಹಿ ಕಬ್ಬಿನ ಜಲ್ಲೆ ಹೇಳೋ. ನಾನು ಎಲ್ರು ಮೂರ್ಖ ಅಂತ ಹೇಳಿದ್ಮೇಲೆ ನಾನು ಮೂರ್ಖ ಅಂತ ಹೇಳಲೇಬೇಕು, ಯಾಕೆಂದ್ರೆ ಪ್ರಜಾಪ್ರಭುತ್ವ ಅಲ್ವಾ? ಇದನ್ ಮಾಡ್ಕೆ ನೀನು. ಸರ್, ಅದು ಅವನು ಬರೀ ಮೂರ್ಖ ಅಲ್ಲ, ಮೂರ್ಖ ಶಿಖಾಮಣಿ, ಮೂರ್ಖ ಮುಖಂಡ. ನೀವೆಲ್ಲ
ಪಂದ್ಯದಲ್ಲಿ ಸೋತಿದ್ದೀರಾ? ಎಸ್, ಡಾಕ್ಟರ್ ವಿಠಲ್ ರಾವ್, ನೀವೆಲ್ಲ ಆ ಪದ ಉಪಯೋಗಿಸಿ ಅವನನ್ನ ಬೈದಿರೋದ್ರಿಂದ ಈ ಪಂದ್ಯವನ್ನ ಸೋತಿದ್ದೀರಾ. ನಾನೊಬ್ಬನೇ ಜಾತ್ರೆಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂದ್ರೆ ನಾನು ಅವನನ್ನ ಇನ್ನು ಮೂರ್ಖ ಅಂದಿಲ್ಲ.